ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ಮಧ್ಯಾಹ್ನದ ಸಮಯ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. 1:25. ಇವಾಗ ಊಟ ಮಾಡಬೇಕು. ಏನೋ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ, ಇವಾಗಲಾದರೂ ಮಾಡೋಣ ಅಂತ ಅನ್ನಿಸ್ತು. ಹಾಗೆ ಇವಾಗ ಸಾಕಷ್ಟು ಅಡುಗೆ ಎಲ್ಲ ತಯಾರಾಗಿದೆ. ಈಗ ಊಟ ಮಾಡೋಣ. ಅತ್ತೆ ಏನೆಲ್ಲ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ. ಅದೊಂದು ಊಟ ಆಯಿತು. ಅತ್ತೆ ಇವತ್ತು ಫುಲ್ ಅಡುಗೆ ಮಾಡಿದ್ದಾರೆ. ಏನೆಲ್ಲ ಮಾಡಿದ್ರಿ ತೋರಿಸಿ. ಇವತ್ತು ಹಲಸಿನಕಾಯಿ ಹುಳಿ ಊರಿಂದ ಹಲಸಿನಕಾಯಿ ತಗೊಂಡ್ಬಂದಿದ್ದು. ಇವಾಗ ಉಪಯೋಗ ಆಗ್ತಾ ಇದೆ. ಹಲಸಿನಕಾಯಿ ಕಟ್ ಮಾಡಿದ್ಮೇಲೆ ಹಾಕೊಂಡ್ಬಂದಿದ್ದು. ಅಂಬೆಕಾಯಿ ತಂಬಳಿ, ಇದು ಅಂಬೆಕಾಯಿ ತಂಬಳಿ. ಇದು ಮಾವಿನಹಣ್ಣು ಸಾಸಿವೆ, ಇದು ಅಂಬೆಕಾಯಿದೆ ಆಮ್ಟಿ. ಇದು ಪನ್ನೀರ್ ನಾನು ಮಾಡಿದ್ದು, ನಾನು ಮಾಡಲಿಲ್ಲ. ಹೊರಗಡೆ ಮಕ್ಕಳು ಫುಲ್ ಆಟ ಆಡ್ತಾ ಇದ್ರು, ಅದಕ್ಕೋಸ್ಕರ ಫುಲ್ ನಾಯ್ಸ್ ಕೇಳಿಸ್ತಾ ಇದೆ. ಮಕ್ಕಳೆಲ್ಲ ಸೇರ್ಕೊಂಡು ಆಟ ಆಡ್ತಾ ಇರ್ತಾರೆ. ಹಾಗೆ ಅನಗ ಇಲ್ಲಿ ಅವಳ ಕಾಯಿನು ಮತ್ತು ದುಡ್ಡೆಲ್ಲ ಸೇವ್ ಮಾಡಿಟ್ಕೊಂಡಿರ್ತಾಳಲ್ಲ, ಅವಳು ಹುಂಡಿ ತೋರಿಸ್ತಾ ಇದ್ದಾಳೆ. ಹಾಗೆ ನಾವೆಲ್ಲರೂ ಊಟ ಮಾಡಿದ್ವಿ. ಎಲ್ಲ ಮಸ್ತಾಗಿತ್ತು. ನಾನಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ದೀನಿ. ಊರಲ್ಲಿದ್ದಾಗ ಹೇಗೆ ಊಟ ಮಾಡ್ತಾಯಿದ್ವಿ ಎಲ್ಲನೂ ನನಗೆ ಇಲ್ಲೇ ಸಿಗ್ತಾಯಿದೆ. ಸೊ ಅತ್ತೆ ಚೆಂದ ಅಡುಗೆ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ನಾವು ಬಾಟಾ ಶೋರೂಮ್ಗೆ ಹೋಗಿದ್ವಿ. ಆವತ್ತಿನ ದಿನ ಮಧ್ಯಾಹ್ನ ಮೇಲೆ ಫುಲ್ಲು ಜೋರು ಮಳೆ ಬಂದ್ಬಿಡ್ತು. ಆನಂತರ ವಾಪಸ್ ಬರೋದಕ್ಕೆ ಸುಮಾರು ಹೊತ್ತು ನಿಂತ್ಕೊಂಡು ಬಂದ್ವಿ. ಆಗಲೇ ನಾವು ಹೊರಗಡೆ ಹೋಗಿ ಬಂದ್ವಿ. ಫುಲ್ಲು ಮಳೆ ಬಂತು. ಎಲ್ಲಿ ಹೋಗಬೇಕು ಅಂದ್ಕೊಂಡಿದ್ದು ಅಲ್ಲಿ ಹೋಗೋಕ್ಕಾಗಿಲ್ಲ. ಬಾಟಾ ಶೋರೂಮ್ಗೆ ಹೋಗಿದ್ವಿ, ಒಂದಿನ ನೋಡ್ಕೊಂಬರೋಣ ಅಂತ. ಸೊ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ವಾಪಸ್ ಬಂದ್ವಿ ಮಳೆಯಲ್ಲಿ. ಫುಲ್ ಮಳೆ ಬಂತು ಆಗಲೇ. ಅತ್ತೆ ಮಣ್ಣಿ ಮಾಡ್ತಾ ಇದ್ದಾರೆ. ರಾಗಿ ಮಣ್ಣಿ ಸ್ವಲ್ಪ ರಾಗಿ ತಂದಿದ್ದಿದ್ದು ನೆನೆಸಿ ಖರ್ಚು ಮಾಡುವ ನೆನೆಸಿಟ್ಟಿದ್ರೆ ಬೆಳಗ್ಗೆ ನೆನೆಸಿಟ್ಟಿದ್ದು. ಹಾಂ, ಬೀಸಿಟ್ಟಿದ್ದೆ 2-3 ಗಂಟೆಗೆ. ಎಲ್ಲ ಮಣಿ ತೆಗೆದು ಬೆಲ್ಲ ನೀರು ಹಾಕಿ ಒಗ್ಗಿಸ್ಕೊಂಡು ಕಡೆಗಿಟ್ಟು ಹಾಕಿ ಕಳಿಸಿದ್ದೆ. ತಂಪು ಮಣ್ಣಿ, ತಂಪಾದ ಮಣ್ಣಿ ಮಾಡ್ತಾ ಇದ್ದಾರೆ ಅತ್ತೆ. ರಾಗಿ ಮಣ್ಣಿ ಅಂದರೆ ರಾಗಿ ಹಲ್ಬಾಯಿ ಹೇಳ್ತಲ್ಲ, ಹಲ್ಬಾಯಿ. ರಾಗಿ ಹಲ್ಬಾಯಿ. ಅದಂತ ಹಿಂಗೆ ಎತ್ತು ಬಿಟ್ಕೊಳ್ಳೆ ಹಿಂಗೆ ಅಲಗುತ್ತಾ ಹಿಂಗಂತ. ಹಾಂ, ಈಗ ಆತೋಳ ಹಂಗೆಂತ ಅಲ್ದ ಅದು ಹಂಗೆ ಅಲಗುತ್ತಾ ಗಿಡಿ. ಹಾಂ, ಒಂದು ಬಟ್ಲಲ್ಲಿ ತುಪ್ಪ ಎಲ್ಲ ಹಚ್ಚಿ ಅದ್ರ ಮೇಲೆ ರಾಗಿ ಹಿಟ್ಟು ಹಾಕಿದ್ರು. ಇವಾಗ ಚೆನ್ನಾಗಿ ತಣ್ಣದ ಮೇಲೆ ತೆಗಿಲ್ ಬರ್ತಾ ಇದೆ. ತುಂಬಾ ರುಚಿಯಾಗಿತ್ತು. ನಾವು ಜಾಸ್ತಿ ಏನು ಸ್ವೀಟ್ ಹಾಕಿರಲಿಲ್ಲ, ಅಂದರೆ ಬೆಲ್ಲ ಹಾಕಿರಲಿಲ್ಲ. ಸ್ವಲ್ಪ ಕಡಿಮೆನೇ ಇರಲಿ ಅಂಥೇಳಿ ಸ್ವಲ್ಪ ಕಡಿಮೆ ಸಿಹಿ ಮಾಡಿಕೊಂಡು ತಿಂದ್ವಿ. ಇದಕ್ಕೆ ತುಪ್ಪನ ಕರಗಿಸ್ಕೊಂಡು ಮೇಲಿಂದ ಹಾಕ್ಕೊಂಡು ತಿಂತಾಯಿದ್ರೆ ಮಸ್ತಾಗುತ್ತೆ. ಆ್ಯಂಡ್ ಆರೋಗ್ಯಕ್ಕೂ ಒಳ್ಳೆಯದು. ತಂಪಾದ ರಾಗಿ ಮಣ್ಣಿ ಮಾಡಿಕೊಂಡು ನಾವು ತಿಂದ್ವಿ. ಹಾಗೆ ಅದಾದಮೇಲೆ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ. ಇದು ನೆಕ್ಸ್ಟ್ ಡೇ. ಅನಗಂಗೆ ಸ್ಕೇಟಿಂಗ್ ತಂದಿರೋದನ್ನು ತೋರಿಸಿದ್ದೆ. ಅದನ್ನು ಅವಳಿಗೆ ಕಲ್ಸೋಕ್ಕೆ ಆಗಿರಲಿಲ್ಲ. ನಾವು ಮೊದಲು ಕ್ಲಾಸಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಮನೆಯಲ್ಲೇ ಟ್ರೈ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಟ್ರೈ ಮಾಡೋಣ ಅಂಥೇಳಿ ಅಚ್ಚುತ್ತವರು ಮನೆ ಒಳಗಡೆ ಈ ಥರ ಕೈ ಹಿಡ್ಕೊಂಡು ಸುಮಾರು ಒಂದು ಅರ್ಧ ತಾಸು ಈ ಥರ ನಡೆಸಿದ್ರು. ಆ ನಂತರ ಅವಳೇ 1 ತಾಸಿನ ನಂತರ ಅವಳೇ ನಿಧಾನಕ್ಕೆ ಈ ಥರ ಒಂದೇ ದಿನಕ್ಕೆ ಕಲ್ತ್ಕೊಂಡಿದ್ದಾಳೆ. ಸೊ ಇವಾಗ ಅವಳು ಯಾರನ್ನ ಸಪೋರ್ಟ್ ಇಲ್ಲದೆ ಜಸ್ಟ್ ಹೋಗೋದನ್ನು ಕಲ್ತ್ಕೊಂಡಿದ್ದಾಳೆ. ಹಾಗಾಗಿ ಕ್ಲಾಸ್ಗೆ ಹಾಕಬೇಕು ಅಂತ ಏನಿಲ್ಲ. ಜಸ್ಟ್ ಬೇಸಿಕ್ ಹಂಗೆ ಆಡೋದಾದರೆ ಓಕೆ, ಅವಳು ಹಾಗೆ ಕಲ್ತ್ಲು.
ನಂತರ ನಾವು ಅಂದರೆ ಮತ್ತೆ ನೆಕ್ಸ್ಟ್ ಡೇನೇ ಮಧ್ಯಾಹ್ನ ಮೇಲೆ ಒಂದು ಎಕ್ಸಿಬಿಷನ್ಗೆ ಹೋಗಿದ್ವಿ. ಅಲ್ಲಿ ಸೇಲ್ ಬಂದಿತ್ತು, ಈ ಥರದ್ದೆಲ್ಲ ಮಣ್ಣಿನ ಪಾಟ್ಗಳು, ತುಳಸಿ ಪೀಠ, ಎಷ್ಟೋ ಈ ಬುದ್ಧನ ಸ್ಟ್ಯಾಚು, ಆ ಥರ ಕೃಷ್ಣನ ಸ್ಟ್ಯಾಚು, ಆ ಥರದ್ದೆಲ್ಲ ಬಂದಿತ್ತು. ನೋಡ್ಕೊಂಬರೋಣ ಅಂತ ನಾನು ಅತ್ತೆ ಕರ್ಕೊಂಡು ಹೋದೆ. ಸುಮಾರು ದೂರ ನಡ್ಕೊಂಡು ಹೋಗಬೇಕು. ಅಚ್ಯುತವ್ರು ಹೇಳಿದರು, ನಿನ್ನ ಹತ್ರ ಅಷ್ಟೊಂದು ನಡೆಯೋಕ್ಕಾಗಲ್ಲ, ಹೋಗಬೇಡಿ ಅಂತೇಳಿ. ನನಗೆ ಹೋಗಲೇಬೇಕು ಅಂತ ಅನಿಸಿತ್ತು. ನಂತರ ನಡ್ಕೊಂಬಂದಿದ್ದು ನನಗೆ ತುಂಬಾ ಒಂಥರ ಸುಸ್ತಾಗ್ಬಿಡ್ತು. ಸಂಜೆ ಬಂದವಳು ಹಾಗೆ ಮಲ್ಕೊಂಬಿಟ್ಟೆ. ಕೆಲವು ಸಲ ಓವರ್ ಕಾನ್ಫಿಡೆನ್ಸ್ ಏನಾಗುತ್ತೆ ಅಂದರೆ ಈ ಥರದ್ದು ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ. ನಮಗೇನು ಅನಿಸುತ್ತೆ, ಏನಾಗಲ್ಲ, ಆರಾಮಾಗಿ ನಡಿಬೋದು ಅಥವಾ ಏನಾದರೂ ಭಾರನೂ ಎತ್ತಬಹುದು ಅಂತ ಅನಿಸುತ್ತೆ. ಆಮೇಲೆ ಅದಾದಮೇಲೆ ನಾವು ಮಾಡಿಕೊಂಡ್ರೆ ಈ ಥರ ಪರಿಸ್ಥಿತಿಗಳಾಗುತ್ತೆ. ನಂಗೆ ರಾತ್ರಿ ಇಡೀ ಹೊಟ್ಟೆ ನೋಯ್ತಾಯಿತ್ತು, ಒಂಥರ ಬೆನ್ನು ನೋಯ್ತಾಯಿತ್ತು. ರೆಸ್ಟ್ ಮಾಡಿದೆ, ಆಮೇಲೆ ಮಾರನೇ ದಿನ ಸರಿ ಆಯಿತು. ಸೊ ಹೀಗೆ ಕೆಲವೊಂದು ಓವರ್ ಕಾನ್ಫಿಡೆನ್ಸು ಪ್ರೆಗ್ನೆನ್ಸಿಯಲ್ಲಿ ಒಳ್ಳೆಯದಲ್ಲ ಅನ್ನೋದು ನನಗೆ ಗೊತ್ತಾಯಿತು. ಆನಂತರ ಬೆಳಗ್ಗೆ ಪರವಾಗಿಲ್ಲ, ಎಲ್ಲ ಸರಿ ಹೋಯಿತು. ಬಟ್ ತುಂಬಾ ಬೆನ್ನು ನೋವು, ಹೊಟ್ಟೆ ನೋವೆಲ್ಲ ಬಂದುಬಿಟ್ಟಿತ್ತು. ರಾತ್ರಿ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ದೊಡ್ಡವ್ರು ಹೇಳಿದ ಮಾತು ಕೇಳಬೇಕು, ಓವರ್ ಕಾನ್ಫಿಡೆನ್ಸ್ ಒಳ್ಳೆಯದಲ್ಲ ಅನ್ನೋದು ನನಗೆ ರಿಯಲೈಸ್ ಆಯಿತು. ನಾನು ಇವಾಗ ಬೆಳಗ್ಗೆ ಎದ್ದು ಧ್ಯಾನ ಮತ್ತು ಯೋಗ, ಬ್ರೀದಿಂಗ್ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಳ್ತೀನಿ. ಅದಾದಮೇಲೆ ಅತ್ತೆ ದೋಸೆ ಎಲ್ಲ ಮಾಡಿದರು, ದೋಸೆ ತಿಂದ್ವಿ. ಹಾಗೆ ನಾನು ಸ್ವಲ್ಪ ವಾಕ್ ಬಂದೆ. ವಾಕೆಲ್ಲ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಸ್ವಲ್ಪ ರೆಡಿಯಾಗಿ ಇವಾಗ ಅನಗನ ಕರ್ಕೊಂಬರೋದಕ್ಕೆ ಹೋಗ್ತಾಯಿದ್ದೀನಿ. ಈ ಒಂದು ಟಾಪನ್ನು ನಾನು ಮೀಶೋದಿಂದ ತರಿಸಿದ್ದೆ. ಇದು ಮೆಟರ್ನಿಟಿ ಡ್ರೆಸ್ಸು. ಸೊ ಮುಂದೆ ಆಗುತ್ತೆ ಅಂಥೇಳಿ ಜಿಪ್ ಇರುತ್ತಲ್ಲ, ಆ ಥರದ್ದು ತೊಗೊಂಡಿದ್ದೀನಿ. ವೈಟ್ ಕಲರಲ್ಲಿ ಇದೆ, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಇದರ ಲಿಂಕನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದು ಮೆಟರ್ನಿಟಿ ಡ್ರೆಸ್ ಆಯಿತಾ, ನಾರ್ಮಲ್ ಡ್ರೆಸ್ ಅಲ್ಲ. ಸೊ ಚೆನ್ನಾಗಿದೆ, ಕಡಿಮೆ ರೇಟಲ್ಲೂ ಇತ್ತು, ಅದಕ್ಕೋಸ್ಕರ ತೊಗೊಂಡು ನೋಡೋಣ ಅಂತ ತೊಗೊಂಡಿದ್ದೆ. ಸೊ ಅದಾದಮೇಲೆ ಮಧ್ಯಾಹ್ನ ಊಟ ಮಾಡಿದ್ವಿ, ಅನಗನ ಕರ್ಕೊಬಂದು. ನಂತರ ನನ್ನ ನಾದಿನಿ ಬಂದಿದ್ಲು, ಗಿರ್ಜಾ. ಸೊ ನಮ್ಮ ಮನೆಗೆ ಹೋದಾಗ ಹಳ್ಳಿ ವ್ಲಾಗ್ಸನ್ನು ನೋಡಿರ್ಬೋದು. ಮತ್ತು ಬೆಂಗಳೂರಿಗೂ ನಮ್ಮ ಮನೆಗೆ ಸುಮಾರು ಸಲ ಬಂದಿದ್ಲು. ಈ ಸಲ ಲಾಸ್ಟ್ ಟೈಮ್ ಬಂದಾಗೆಲ್ಲ ನಾನು ವ್ಲಾಗ್ ಮಾಡ್ತಾ ಇರಲಿಲ್ಲ ಅಲ್ವಾ, ಆ ಮನೆಯಲ್ಲಿದ್ದಾಗ ಆವಾಗಲೂ ಬಂದಿದ್ಲು, ವ್ಲಾಗ್ ಮಾಡಿರಲಿಲ್ಲ ನಾನು. ಅವಳು ಬಂದ ತಕ್ಷಣ ಏನಂದರೆ ಊಟ ಎಲ್ಲ ಮುಗಿಸ್ಕೊಂಡ್ವಿ. ನಂತರ ಅನಗ ಮೆಹಂದಿ ಹಾಕು ಅಂತ ಹೇಳೋದಕ್ಕೆ ಶುರು ಮಾಡಿದ್ಲು. ನಾನು ಗಿರ್ಜನ ಹತ್ರ ಹೇಳಿದ್ದೆ, ಕೋನ್ ತೊಗೊಂಬಂದ್ಬಿಡು, ನನ್ನ ಹತ್ರ ಇಲ್ಲ ಅಂತ. ಮತ್ತು ನನಗೆ ಅಂಗಡಿಗೆ ಹೋಗಿ ತರೋಕ್ಕಾಗಲ್ಲ, ನೀನು ಬಂದ ತಕ್ಷಣ ಮೆಹಂದಿ ಹಾಕು ಅಂತ ಅನಗ ಹೇಳ್ತಾಳೆ ಹೇಳಿ. ಸೊ ಅವಳೇ ತೊಗೊಂಬಂದಿದ್ಲು. ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾಳೆ, ಡ್ರಾಯಿಂಗ್ ಕೂಡ. ಸೊ ಹಾಗಾಗಿ ನಮಗೆ ಮನೆಯಲ್ಲೇ ಏನಾದರೂ ಫಂಕ್ಷನ್ ಆದಾಗ ಅವಳಿದ್ರೆ ಭಯ ಇಲ್ಲ, ಯಾಕಂದರೆ ಆರಾಮಾಗಿ ಮೆಹಂದಿ ಹಾಕ್ಸ್ಕೋಬೋದು. ಸೊ ತುಂಬ ಚೆನ್ನಾಗಿ ಅನಗಂಗೆ ಮೆಹಂದಿ ಹಾಕ್ಸ್ಕೊಂಡಿದ್ದಾಯಿತು. ನನಗೂ ಕೂಡ ಹಾಕ್ಸ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು, ಬಟ್ ಅವತ್ತು ಬೇಡ ಅಂತ ಹೇಳಿದೆ ನಾನೇ, ನೆಕ್ಸ್ಟ್ ಡೇ ಏನಾದರೂ ಹಾಕ್ಕೊಡು ಅಂತ. ಹಾಗಾಗಿ ಅವತ್ತು ನಾನು ಹಾಕ್ಸ್ಕೊಂಡಿಲ್ಲ. ಆನಂತರ ಮಧ್ಯಾಹ್ನ ಮೇಲೆ ಟೀ ಮಾಡೋದಕ್ಕೆ ಬಂದಿದ್ದೀನಿ. ಒಂದು ಸ್ವಲ್ಪ ಟೀ ಮಾಡಿಕೊಂಡು ಕುಡಿಯೋಣ ಅಂತ. ಚಕ್ಲಿ ಎಲ್ಲ ಮಾಡಿದ್ದಿತ್ತು ಅಲ್ವಾ, ಸೊ ಹಾಗಾಗಿ ಸ್ನ್ಯಾಕ್ಸ್ ಜೊತೆ ಒಂಚೂರು ಟೀ ಅಥವಾ ಕಾಫಿ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಸ್ವಲ್ಪ ಕುಡಿದೆ. ಒಂದೊಂದು ದಿನ ನನಗೆ ಯಾರಾದರೂ ಬಂದಾಗ ಮಾಡಿದ್ರೆ ಒಂದು ಸ್ವಲ್ಪ ಕುಡಿಬೇಕಂತ ಅನಿಸುತ್ತೆ, ಇಲ್ಲಾಂದರೆ ನಾನು ಡೈಲಿ ಅಂತೂ ಕುಡಿಯೋಲ್ಲ. ಆನಂತರ ಅತ್ತೆ ಒಂದು ಸ್ವೀಟ್ ಮಾಡಿದರು ಮತ್ತು ಚಕ್ಲಿ ಎರಡೂ ತಗೊಂಡು ಟೀ ಜೊತೆ ಕುಡ್ದಿದ್ದಾಯಿತು, ತಿಂದಿದ್ದಾಯಿತು. ಸೊ ಈ ಥರ ಏನಾದರೂ ಸ್ನ್ಯಾಕ್ಸ್ ಇದ್ದರೆ ಖುಷಿ ಆಗುತ್ತೆ ಅಲ್ವಾ. ಮಧ್ಯಾಹ್ನ ಮೇಲೆ ಅತ್ತೆ ಏನಾದರೂ ಮಾಡಿರ್ತಾರೆ. ನನಗಂಗೆ ಹಾಲು ತೊಗೊಬಂದಿದ್ದೆ. ಸೊ ನಾವು ಈ ಥರ ಅತ್ತೆ ಟೀ ಕುಡಿಯಲ್ಲ, ಕುಡಿದ್ರೆ ಕಷಾಯ ಅಥವಾ ಏನಾದರೂ ಬಿಸಿನೀರು ಆ ಥರ. ಸೊ ನಾವು ಟೀ ಕುಡಿದು ಎಂಜಾಯ್ ಮಾಡಿದ್ವಿ. ನಂತರ ಹಾಗೆ ಹೊರಗಡೆ ಬಂದು ವಾಕಿಂಗ್ ಎಲ್ಲ ಮಾಡ್ತಾ ಸಂಜೆ ಸಮಯ ಕಳೀತು. ಹೊರಗಡೆನೇ ಇದ್ವಿ ಸಾಕಷ್ಟು ಸಮಯ. ಆನಂತರ ಸಂಜೆ ಆದಮೇಲೆ ಮನೆಗೆ ಬರ್ತೀವಿ. ಸೊಳ್ಳೆ ಎಲ್ಲ ಯಾವಾಗ ಕಚ್ಚೋದಕ್ಕೆ ಶುರು ಮಾಡುತ್ತೋ ಆವಾಗ ಮನೆಗೆ ಬರೋದು. ಮನೆಗೆ ಬಂದ್ವಿ. ಅತ್ತೆ ರಾತ್ರಿ ಊಟಕ್ಕೆ ಪಾಯಸ ಎಲ್ಲ ಮಾಡಿದರು. ಅದಾದಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ, ರಾತ್ರಿ ಕಳೀತು. ಇದು ಬೆಳಿಗ್ಗೆ ಅತ್ತೆ ದೋಸೆ ಮಾಡ್ತಾಯಿದ್ದಾರೆ ಇಲ್ಲಿ. ನಾಷ್ಟ ಆಯ್ತಾ? ನಾಷ್ಟ ಆಯ್ತಾ? ಕೂತ್ಕೊಳ್ಳಿ. ಬೆಳಗ್ಗೆ ಗರ್ಗರಿ ದೋಸೆ ಮತ್ತು ಕಾಯಿ ಚಟ್ನಿ ಹಾಗೆ ಸಾಬಕ್ಕಿ ಪಾಯಸ ಮಾಡಿದರು ಅತ್ತೆ. ರಾತ್ರಿ ಮಾಡಿದ್ದು ಸ್ವಲ್ಪ ಮಿಕ್ಕಿತ್ತು, ಎಲ್ಲ ಹಾಕ್ಕೊಂಡು ತಿಂದ್ವಿ.
ಅದಾದಮೇಲೆ ಮಧ್ಯಾಹ್ನ ಇದು ಅನಗನ್ ಕರ್ಕೊಂಬರೋದಕ್ಕೆ ನಾನು ಸ್ಕೂಲಿಗೆ ಹೊರಟೆ. ಆನಂತರ ವಾಪಸ್ ಕರ್ಕೊಂಬಂದಿದ್ದಾಯಿತು. ಅಡುಗೆ ಏನೇನು ತೋರಿಸ್ತೀನಿ ನಾನು. ಹಲಸಿನಕಾಯಿ ಹುಳಿ, ಕರ್ಕಲಿದ ಕರ್ಕುಲಿ, ಕೆಸನ್ ಸೊಪ್ಪಿನ ಕರ್ಕಲಿ, ಪತ್ರೊಡೆ ಮಾಡೋಣ ಅಂತ ಇಟ್ಟಿದ್ವಿ. ಸೊ ಫೈನಲಿ ಕರ್ಕಲಿನೇ ಓಕೆ ಅಂತ ಮಾಡಿದ್ದಾಯ್ತು. ತುಂಬ ದಿನ ಆಯ್ತಲ್ಲ ಅದು. ಚಿತ್ರಾನ್ನ, ಅನ್ನ, ತಂಬಳಿ, ಶುಂಠಿ ತಂಬಳಿಯಾ? ಕರ್ಕಲಿ ಇವತ್ತಿನ ಸ್ಪೆಷಲ್. ಸ್ವಲ್ಪ ತಿನ್ನು ಅಂತ ಹೇಳೋಗಿದ್ದಾರೆ ಹಸ್ಬೆಂಡ್. ಅದು ಏನಂದರೆ ಹೀಟ್ ಅಂತ ಅಮ್ಮನೂ ಹೇಳಿದ್ದಾರೆ, ಅತ್ತೆನೂ ಹೇಳಿದ್ದಾರೆ ಸ್ವಲ್ಪ ತಿನ್ಬೇಕಂತ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಕರ್ಕಲಿ. ಬೆಳ್ಳುಳ್ಳಿ ಒಗ್ಗರಣೆ ಗಮ್ಮಂತಿದ್ದು ಕರ್ಕಲಿಗೆ. ಹಾಂ, ಹಸಿನಕಾಯಿ ಹುಳಿ ಟೇಸ್ಟೇ ಮಾಡಲ್ಲ ನನಗ, ಬರೀ ಮೊಸರು ಅನ್ನ. ಹಲಸಿನಕಾಯಿ ಹುಳಿನೂ ತಿಂತೀವಿ. ಒಂದೊಂದೇನು ಪಲ್ಯ ಹಾಕೊಂಡು ಊಟ ಮಾಡ್ತು, ಎಲ್ಲ ಮೊಸರು. ಮತ್ತು ಊಟ ಪಾಲಕ್ ಪಲ್ಯ ಅಲ್ಲ ಎಂದು, ಪಾಲಕ್ಕು ಕಾಳು ಹಾಕಿ ಪಲ್ಯ. ಹಾಗೆ ಮಧ್ಯಾಹ್ನದ ಊಟ ಮಾಡಿದ್ದಾಯಿತು. ಎಲ್ಲ ಚೆನ್ನಾಗಿತ್ತು. ಪಾಲಕ್ ಸೊಪ್ಪಿನ ಪಲ್ಯ, ಕಾಳೆಲ್ಲ ಹಾಕಿ ಪಲ್ಯ ಮಾಡಿದರು. ಹಾಗೆ ಚಿತ್ರಾನ್ನ ಬೆಳಗ್ಗೆ ಮಾಡಿದ್ದು, ಹಾಗೆ ಅನ್ನ, ಹುಳಿ, ತಂಬಳಿ ಎಲ್ಲನೂ ಇತ್ತು. ಸೊ ಊಟ ಮಾಡಿದ್ವಿ. ಹಾಗೆ ಮಧ್ಯಾಹ್ನ ಮೇಲೆ ನನಗೆ ಮೆಹಂದಿ ಹಾಕ್ಕೊಡ್ತಾ ಇದ್ದಾಳೆ ಗಿರ್ಜಾ. ಅನಗ ತೋರಿಸ್ತಾ ಇದ್ದಾಳೆ ಅವಳಿಗೆ ಹೇಗೆ ಕಲರ್ ಬಂದಿದೆ ಅಂತ. ನನಗೊಂದು ಸ್ವಲ್ಪ ಹಾಕು ಅಂದೆ. ನನಗೆ ಇಷ್ಟನೇ ಹಾಕ್ಕೊಳ್ಳೋದು, ಬಟ್ ಜಾಸ್ತಿ ಹೊತ್ತು ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ನನಗೆ ಸ್ವಲ್ಪನೇ ಸಣ್ಣದು ಡಿಸೈನ್ ಹಾಕು ಅಂತ ಹೇಳಿದೆ. ಸೊ ಹಾಗಾಗಿ ಇಷ್ಟು ಚೆಂದ ಮಾಡಿ ಹಾಕ್ಕೊಟ್ಟಿದ್ದಾಳೆ. ಸೊ ಚೆನ್ನಾಗಾಗಿತ್ತು. ನನಗೆ ಅದರ ಸ್ಮೆಲ್ ಅಂದರೆ ತುಂಬಾ ಇಷ್ಟ. ಆಮೇಲೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂತು. ಫಸ್ಟ್ ಡೇ ಅಷ್ಟು ಕಲರ್ ಬರಲ್ಲ, ನೆಕ್ಸ್ಟ್ ಡೇ ಮಾತ್ರ ಸಖತ್ ಕಲರ್ ಬಂದಿರುತ್ತೆ. ಸೊ ಅದಾದಮೇಲೆ ಅತ್ತೆಯಲ್ಲಿ ಇದು ಅವಲಕ್ಕಿ ಮಾಡ್ತಾಯಿದ್ದಾರೆ. ಕಲಸ ಅವಲಕ್ಕಿ ಅಥವಾ ಗಟ್ಟಿ ಅವಲಕ್ಕಿ ಕಲಿಸ್ತೀವಲ್ಲ ಆ ಥರದ್ದು, ಚಹಾ ಕುಡಿಯೋದಕ್ಕೆ ಅಥವಾ ಕಷಾಯ ಕುಡಿಯೋದಕ್ಕೆ ಮಧ್ಯಾಹ್ನ ಮೇಲೆ ಏನಾದರೂ ಒಂಚೂರು ಸ್ನ್ಯಾಕ್ಸ್ ಮಾಡೋಣ ಅಂಥೇಳಿ. ಸೊ ಅವಲಕ್ಕಿ ರೆಡಿ ಆಯಿತು. ಹಾಗೆ ಬಿಸಿ ಬಿಸಿಯಾಗಿ ಕಷಾಯ ಮತ್ತು ಚಕ್ಲಿ ಇತ್ತಲ್ಲ, ಚಕ್ಲಿ ಎಲ್ಲ ಹಾಕ್ಕೊಂಡು ತಿಂದ್ವಿ. ಯಾಕಂದರೆ ಗಿರ್ಜಾ ಅವಳಿಗೆ ವಾಪಸ್ ಹೋಗೋದಿತ್ತು. ಹಾಗಾಗಿ ಸಂಜೆ ಸಮಯ ಅವಳು ವಾಪಸ್ ಹೋದಳು. ಅದಕ್ಕಿಂತ ಮುಂಚೆ ನಾವು ಈ ಥರ ಸ್ನ್ಯಾಕ್ಸ್ ಎಲ್ಲ ಹಾಕ್ಕೊಂಡು ತಿಂದ್ವಿ. ಚೆನ್ನಾಗಾಗಿತ್ತು. ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಮತ್ತೊಂದು ಹೊಸ ವ್ಲಾಗೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.